ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ, ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನಲ್ಲಿ. ಶಿವಮೊಗ್ಗದಲ್ಲಿ 2 ರೈಲ್ವೆ ಸ್ಟೇಷನ್ ಬರುತ್ತೆ, ಒಂದು ಶಿವಮೊಗ್ಗ ಟೌನ್, ಇನ್ನೊಂದು ಶಿವಮೊಗ್ಗ. ಸೊ ಬನ್ನಿ ಒಳಗಡೆ ಹೋಗೋಣ. ರೈಲ್ವೆ ಸ್ಟೇಷನ್ ಒಳಗಡೆ ಹೋಗಿ ಉಳಿದಿದ್ದು ಮಾತಾಡೋಣ. ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಔಟ್ಸೈಡ್ ಲುಕ್ ಈ ಥರ ಇದೆ, ಫ್ರಂಟ್ ವೈವು. ಬನ್ನಿ ಒಳಗೆ ಹೋಗೋಣ. ಫ್ರೆಂಡ್ಸ್, ಸ್ಟಾರ್ಟಿಂಗ್ ಹೇಳ್ತಿದ್ದೀನಿ, ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ. ಫುಲ್ ವಿಡಿಯೋ ಇನ್ನೊಂದು ಸಾರಿ ಬೆಂಗಳೂರು ಸೈಡಿಂದ ಮಾಡ್ತೀನಿ. ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಒಳಗೆ ಬಂದಮೇಲೆ ಈ ಥರ ಕಾಣಿಸುತ್ತೆ ನೋಡಿ. ಒಂದು ಡಿಜಿಟಲ್ ಬೋರ್ಡ್ ಇದೆ, ಅದ್ರ ಜೊತೆಗೆ ರೈಟ್ ಸೈಡಲ್ಲಿ ನೋಡಿದ್ರೆ ರಿಸರ್ವೇಷನ್ ಕೌಂಟ್ರು, ಅನ್ರಿಸರ್ವೇಷನ್ ಕೌಂಟ್ರ್ ಇದೆ, ATVM ಮಿಷಿನ್ ಸಹ ಇದೆ ನಮ್ಮ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನಲ್ಲಿ. ಟೋಟಲ್ಲು 3 ಪ್ಲ್ಯಾಟ್ಫಾರಮ್ ಬರುತ್ತೆ ನಮ್ಮ ಶಿವಮೊಗ್ಗ ರೈಲ್ವೆ ಸ್ಟೇಷನಲ್ಲಿ. ಈಗ ಇದು ಪ್ಲ್ಯಾಟ್ಫಾರಮ್ ನಂಬರ್ 1. ನಿಮಗೆ ನೈಟು 10:30-11 ಗಂಟೆವರೆಗೂ ಪ್ರತಿಯೊಂದು ಸಿಗುತ್ತೆ, ಅಂಗಡಿ ಎಲ್ಲ ಓಪನ್ ಇರುತ್ತೆ, ಊಟ ಸಿಗುತ್ತೆ, ಎಲ್ಲ ಸಿಗುತ್ತೆ. ನಮ್ಮ ಟ್ರೈನು ಪ್ಲ್ಯಾಟ್ಫಾರಮ್ ನಂಬರ್ 3ರಲ್ಲಿ ನಿಂತಿದೆ ನೋಡಿ, ಅದೇ ಟ್ರೈನು. ಇಷ್ಟು ದಿವಸ ಅದು ICF ಕೋಚಾಗಿ ಓಡ್ತಿತ್ತು, ಇವತ್ತು LHB ಕೋಚಾಗಿ ಕನ್ವರ್ಟ್ ಆಗಿದೆ. ಸೊ ನಾನು ಈ ವಿಡಿಯೋ ಹಾಕೋದು ಭಾನುವಾರ, 2 ಡೇಸ್ ಆಗಿರುತ್ತೆ LHB ಕೋಚಾಗಿ ಕನ್ವರ್ಟ್ ಆಗಿ. ಈ ಟ್ರೈನ್ ನಂಬರ್ ಬಂದುಬಿಟ್ಟು ಯಶವಂತಪುರದಿಂದ ಶಿವಮೊಗ್ಗಕ್ಕೆ ಬರಬೇಕಾದ್ರೆ ಟ್ರೈನ್ ನಂಬರ್ 16581. ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಇರುತ್ತೆ. ಶಿವಮೊಗ್ಗದಿಂದ ಯಶವಂತಪುರಕ್ಕೆ ಹೋಗ್ಬೇಕಾದ್ರೆ 16582 ಭಾನುವಾರ, ಮಂಗಳವಾರ, ಗುರುವಾರ ಇರುತ್ತೆ. ಈ ಟ್ರೈನು ಇದು ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್ಸು ನೈಟ್ 11:55 ಹೊರಟು ಬೆಳಗ್ಗೆ 4:15 ಯಶವಂತಪುರಕ್ಕೆ ಹೋಗಿ ತಲುಪುತ್ತೆ. ಯಶವಂತಪುರ ಶಿವಮೊಗ್ಗ, ಶಿವಮೊಗ್ಗ ಯಶವಂತಪುರ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್ ವಾರದಲ್ಲಿ 3 ದಿವಸ ಇರುತ್ತೆ ಈ ಟ್ರೈನ್. ಇನ್ನು ಶಿವಮೊಗ್ಗ ಬಗ್ಗೆ ಮಾತಾಡ್ಬೇಕಂದ್ರೆ, ಕೋಟೆ ಗಂಗೂರು ಅಂತ ಒಂದು ಶಿವಮೊಗ್ಗ ಬಿಟ್ಟು ತಾಳಗುಪ್ಪ ಹೋಗೋ ಲೈನಲ್ಲಿ ಬರುತ್ತೆ. ಸೊ ಅಲ್ಲಿ ಟರ್ಮಿನಲ್ ಆಗ್ತಿದೆ ಸಿಕ್ಕಾಪಟ್ಟೆ ದೊಡ್ಡ ಟರ್ಮಿನಲ್ಲು. ಕರ್ನಾಟಕದಲ್ಲಿ 5ನೇ ಟರ್ಮಿನಲ್ ಅನಿಸುತ್ತದು, SWR ಅಲ್ಲಿ, ಕರ್ನಾಟಕ ಅಲ್ಲ, SWR ಅಲ್ಲಿ. ಈಗ ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ ಕುವೆಂಪು ಎಕ್ಸ್ಪ್ರೆಸ್ ಬರ್ತಿದೆ ನೋಡಿ, ಮೈಸೂರಿಂದ ತಾಳಗುಪ್ಪಕ್ಕೆ ಹೋಗೋ ಕುವೆಂಪು ಎಕ್ಸ್ಪ್ರೆಸ್. ಈ ಟ್ರೈನನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಾನು, ಶಿವಮೊಗ್ಗ ಟು ಮೈಸೂರು WAP 7 ಕೃಷ್ಣರಾಜ. ನಾನು ಏನು ಹೇಳ್ತಿದ್ದೆ, ಕೋಟೆ ಗಂಗೂರು ಹತ್ರ ಒಂದು ಟರ್ಮಿನಲ್ ಆಗ್ತಿದೆ, ಅದು ದೊಡ್ಡ ಟರ್ಮಿನಲ್ಲು. ಈಗ ನಮ್ಮ SWR ಅಲ್ಲಿರೋದು 4-5 ಇದ್ದಾವೆ, ಹೇಳ್ತೀನಿ ನಾನು ನಿಮಗೆ. ನಾನು ಊಟ ಪಾರ್ಸಲ್ ತಗೊಂಬಂದಿದ್ದೀನಿ, ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ನನ್ನ ಕೋಚ್ ಬಂದುಬಿಟ್ಟು S5 26 ಮೇಟ್ ಕೋಚಸ್ಸು, ಬ್ರ್ಯಾಂಡ್ ನ್ಯೂ ಕೋಚಸ್ ಈ ಟರ್ಮಿನಲ್ ಒಂದು ಆಗಿಬಿಟ್ರೆ ಶಿವಮೊಗ್ಗಕ್ಕೆ ಇರೋಬರೋ ಟ್ರೈನ್ಸ್ ಎಲ್ಲ ಎಕ್ಸ್ಟೆಂಡ್ ಮಾಡ್ತಾರೆ ಈಗ ಬೆಂಗಳೂರಲ್ಲಿ ಯಶವಂತಪುರ, ಮೆಜೆಸ್ಟಿಕ್ಕು, ಬೈಯಪ್ಪನಹಳ್ಳಿ ಅಂದರೆ SMBT, ಹಾಗೆ ಬೆಂಗಳೂರು ಕಂಟೋನ್ಮೆಂಟು, ಈ 4 ಮೈನ್ ಸ್ಟೇಷನ್ಸು ಪ್ಲಸ್ ಕೆಂಗೇರಿ 5 ಸ್ಟೇಷನ್ಸಲ್ಲೂ ಹೆವಿಗೆ ಇದಾಗಿಬಿಟ್ಟಿದೆ ಟ್ರಾಫಿಕ್ಕು ರೈಲಿಂದು. ಸೊ ಇರೋ ಟ್ರೈನ್ಸ್ನೆಲ್ಲ ಮೈಸೂರಿಗೆ ಎಕ್ಸ್ಟೆಂಡ್ ಮಾಡ್ತಿದ್ರು ಇಷ್ಟು ದಿವಸ. ಈಗ ಮೈಸೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ, ಪ್ಲ್ಯಾಟ್ಫಾರ್ಮ್ ಅವೈಲೇಬಲ್ ಸಿಗ್ತಿಲ್ಲ. ಸೊ ಈಗ ಶಿವಮೊಗ್ಗಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ ಎಲ್ಲ ಟ್ರೈನ್ಸ್ನ. ಕೆಲವೊಂದು ಟ್ರೈನ್ಸ್ನ ಶಿವಮೊಗ್ಗದಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಸೊ ಶಿವಮೊಗ್ಗದಿಂದ ಮುಂಬೈಗಾಗಿರ್ಬೋದು, ಶಿವಮೊಗ್ಗದಿಂದ ದೇಶದ ವಿವಿಧ ಭಾಗಗಳಿಗೆ ಟ್ರೈನ್ಸ್ನ ಹಾಕ್ತಾರೆ. ಜನಶತಾಬ್ದಿ ಬಂತು ನೋಡಿ, KSR ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಬರೋ ಜನಶತಾಬ್ದಿ ಎಕ್ಸ್ಪ್ರೆಸ್ ಪ್ಲ್ಯಾಟ್ಫಾರಮ್ ನಂಬರ್ 2ಕ್ಕೆ ಅರೈವಲ್ ಆಗ್ತಿದೆ. ಬನ್ನಿ ಹೊಸ ಟ್ರೈನ್ ಒಳಗೆ, ಹೊಸ LHB ಕೋಚಸ್ ಒಳಗೆ ಹೋಗೋಣ. ಒಳಗೆ ಬಂದಿದ ತಕ್ಷಣ ನೀಟ್ನೆಸ್ ಮಾತ್ರ ಹೈ ಕ್ಲಾಸ್ ಸಖತ್ತಾಗಿದೆ. ನೋಡೋಣ ಏನೇನು ಫೆಸಿಲಿಟೀಸ್ ಇದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ, ಒಳ್ಳೆ ಸ್ಮೆಲ್ ಬರ್ತಿದೆ. ಹೊಸ ಕೋಚ್ ಅಲ್ವಾ, ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಿದೆ. ನಾನು S6ಅಲ್ಲಿ ಹತ್ತಿದ್ದೀನಿ. ಸೊ ನಮ್ಮ ಕೋಚಿಂದು ಡೋರ್ ಇನ್ನೂ ಓಪನ್ ಆಗಿರಲಿಲ್ಲ, ಇಲ್ಲಿಂದನೇ ಹೋಗೋಣ ಅಂತ ಹೇಳ್ಬಿಟ್ಟು. ಸೈಡ್ ಅಪ್ಪರ್ ಬರ್ತಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿಲ್ಲ ಸೈಡ್ ಲೋಯರ್ಗೆ ಒಂದೇ ಇದೆ. ಈ ಕಡೆ ನೋಡಿದ್ರೆ 3 ಇದೆ 3 ಚಾರ್ಜಿಂಗ್ ಸಾಕೆಟ್ ಇದೆ. ಇದೊಂದು ಡಿಸಪಾಯಿಂಟು. ಸೈಡ್ ಅಪ್ಪರ್ಗೂ ಚಾರ್ಜಿಂಗ್ ಪಾಯಿಂಟ್ ಸಾಕೆಟ್ ಕೊಟ್ಟಿದ್ದೀರ, ಭಾಳ ಚೆನ್ನಾಗಿರೋದು. ಬನ್ನಿ ನಮ್ಮ ಕೋಚ್ ಒಳಗೆ ಹೋಗೋಣ. ನೋಡಿ ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು. ಬೇಗ ಹಾಳು ಮಾಡಿಬಿಡ್ತಾರೆ, ಅದೇ ಬೇಜಾರು.
ಎಷ್ಟು ನೀಟಾಗಿರುತ್ತೋ ಅಷ್ಟು ಬೇಗ ಹಾಳು ಮಾಡ್ತಾರೆ. ನೋಡಿ ನಮ್ಮ ಕೋಚಲ್ಲಿ ಲೈಟ್ ಸಮೇತ ಇಲ್ಲ, ಲೈಟ್ ಇನ್ನೂ ಆನ್ ಆಗಿಲ್ಲ. ಒಂದು ಸೀಟ್ ನಂಬರ್ ಬಂದುಬಿಟ್ಟು 39 ಸೈಡ್ ಲೋವರ್ ಬರ್ತು. ಕತ್ಲಲ್ಲ ಗುರು, ಇನ್ನು ವೆಯ್ಟ್ ಮಾಡಬೇಕು. ಯಾಕಂದರೆ ಮೈಸೂರಿಂದ ತಾಳಗುಪ್ಪಕ್ಕೆ ಹೋಗೋ ಎಕ್ಸ್ಪ್ರೆಸ್ ಟ್ರೈನ್ ಅದು ಹೋದ್ಮೇಲೆ ಇದನ್ನು ಓಪನ್ ಮಾಡ್ತಾರೆ. ಇದೆ ನೋಡಿ ನನ್ನ ಸೀಟು ಸೈಡ್ ಲೋವರ್ ಬರ್ತು. ಒಂದು ಡಿಸಪಾಯಿಂಟ್ ಅಷ್ಟೇ ಗುರು, ಸೈಡ್ ಅಪ್ಪರ್ಗೆ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ರು, ಭಾಳ ಉಪಯೋಗ ಆಗೋದು. ಈಗ ಸೈಡ್ ಲೋಯರ್ ಈಗ ಅಕಸ್ಮಾತ್ ನಮ್ದೇನಾದ್ರು ಸೈಡ್ ಅಪ್ಪರ್ ಸಿಕ್ಬಿಟ್ರೆ ಸೈಡ್ ಲೋಯರಲ್ಲಿರೋರು ಅವ್ರು ಚಾರ್ಜಿಂಗ್ ಹಾಕೋನವ್ರಿಗೂ ನಾವು ವೆಯ್ಟ್ ಮಾಡಬೇಕು. ಸೊ ನಮ್ಮ ಸೀಟಿಗೆ ಅಂತ ಒಂದು ಸಪ್ರೇಟ್ ಚಾರ್ಜಿಂಗ್ ಸಾಕೆಟ್ ಕೊಟ್ಬಿಟ್ರೆ ಭಾಳ ಉಪಯೋಗ ಆಗುತ್ತೆ. ಅದೊಂದು ಡಿಸಪಾಯಿಂಟ್ ಬಿಟ್ಟರೆ ಇನ್ನೆಲ್ಲ ಟಾಪ್ ನಾಚಾಗಿದೆ ಗುರು. ಟ್ರೈನ್ ಬಗ್ಗೆ ಮಾತಾಡೋಂಗಿಲ್ಲ. ನೋಡೋಣ ಇನ್ನು ಎಷ್ಟೊತ್ತಿಗೆ ಲೈಟ್ ಆನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಈಗ ತಾಳಗುಪ್ಪಿಂದ ಮೈಸೂರಿಗೆ ಹೋಗೋ ಎಕ್ಸ್ಪ್ರೆಸ್ಸು ಹೋಯ್ತು. ಈಗ ಬಂದು ಲೈಟ್ಸ್ ಎಲ್ಲ ಆನ್ ಮಾಡಿದ್ರು, ಪ್ಯಾಸೆಂಜರ್ಸು ಬಂದಿದ್ದಾರೆ ಗುರು. ಅಷ್ಟೊಂದು ಪ್ಯಾಕ್ ಆಗಿಲ್ಲ, ನೋಡೋಣ ಎಲ್ಲಿಂದ ಪ್ಯಾಕ್ ಆಗ್ತದೆ ಅಂತ ಹೇಳ್ಬಿಟ್ಟು. 11:55 ನಮ್ಮ ಟ್ರೈನ್ ಓಡಬೇಕು. ಬಟ್ 12:15 ಹೊರಟಿದೆ, ಅಂದರೆ 20 ನಿಮಿಷ ತಡವಾಗಿ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿದೆ ಗುರು. 3 ಡೇಸಿಂದ ನಾನು ಟ್ರಾವೆಲ್ ಮಾಡ್ತಾನೇ ಇದ್ದೀನಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಬರುತ್ತೆ ನಿಮಗೆ. ಯಾಕಂದರೆ ಜನವರಿ, ಫೆಬ್ರವರಿ, ಮಾರ್ಚಿಂದ ನಾನು ಸರಿಯಾಗಿ ವೀಡಿಯೋನೇ ಹಾಕಿಲ್ಲ ಯೂಟ್ಯೂಬಲ್ಲಿ. ಸೊ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ. ಅದಕ್ಕಾಗಿ ಈಗ 3 ಡೇಸಿಂದ ಬ್ಯಾಕ್ ಟು ಬ್ಯಾಕ್ ಜರ್ನೀಸ್ ಮಾಡಿದ್ದೀನಿ. ಸೊ ಇದು ಫಸ್ಟ್ ನ್ಯೂ LHB ರನ್ ಅಲ್ವಾ, ಅದಕ್ಕಾಗಿ ಇದನ್ನು ಫಸ್ಟ್ ಹಾಕ್ತಿದ್ದೀನಿ ಈ ವಿಡಿಯೋನ. ನೆಕ್ಸ್ಟ್ ಒಂದೊಂದೇ ವಾರಕ್ಕೆ 2 ಹಂಗೆ ಭಾನುವಾರ ಬುಧವಾರ ವೀಡಿಯೋಸ್ ಬರ್ತಿದ್ದಾವೆ. ಕಂಟಿನ್ಯೂಸ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಇನ್ಮೇಲೆ ವೀಡಿಯೋಸ್ ಹಾಕ್ತೀನಿ. ಪ್ರತಿ ಭಾನುವಾರ ಪ್ರತಿ ಬುಧವಾರ ಇರುತ್ತೆ. ಬಸ್ ಸ್ಟ್ಯಾಂಡ್ ವೀಡಿಯೋ ಹಾಕೋಣ ಅಂತಿದ್ದೀನಿ. ನೀವು ಏನಂತ ಕಾಮೆಂಟ್ ಮಾಡಿ ತಿಳಿಸಿ, ಬಸ್ಸಿಂದ ವೀಡಿಯೋ ಹಾಕ್ಲಾ ಬೇಡವಾ ಅಂತ. ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಹಿಡಿತಿದೆ. ಸದ್ಯಕ್ಕೆ ನಾನು ಮಲಗ್ತೀನಿ. ಎಲ್ಲಿ ಎಚ್ಚರ ಆಗುತ್ತೋ ಅಲ್ಲಿಂದ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲ ಅಂದರೆ ನೆಕ್ಸ್ಟು ಇದೇ ಟ್ರೈನ್ನ ಇನ್ನೊಂದು ಸರಿ ಯಶವಂತಪುರದಿಂದ ರಿಟರ್ನ್ ಜರ್ನಿ ಶಿವಮೊಗ್ಗ ಕಡೆಗೆ ಮಾಡ್ಕೊಂಬರ್ತೀನಿ. ಫ್ರೆಂಡ್ಸ್, ಎದ್ದೇಳೋ ಅಷ್ಟೊತ್ತಿಗೆ ಯಶವಂತಪುರ ಬಂದುಬಿಟ್ಟಿತ್ತು. ಟೈಮ್ ಬಂದುಬಿಟ್ಟು 5 ಗಂಟೆ ಆಗಿದೆ. 4:45 ಬರಬೇಕಾಗಿರೋ ನಮ್ಮ ಟ್ರೈನು 5 ಗಂಟೆಗೆ ಯಶವಂತಪುರ ಜಂಕ್ಷನ್ಗೆ ಬಂದಿದೆ. ಪ್ಲ್ಯಾಟ್ಫಾರಮ್ ನಂಬರ್ 5ಕ್ಕೆ ಫುಲ್ಲು ರಿನೋವೇಷನ್ ಆಗ್ತಿದೆ ಗುರು. ಈಗ ನಾನು ಪ್ಲ್ಯಾಟ್ಫಾರಮ್ ನಂಬರ್ 3ಗೆ ಹೋಗ್ಬೇಕು. ಫುಟ್ ಓವರ್ ಬ್ರಿಡ್ಜ್ ಎಲ್ಲೈತೋ ಗೊತ್ತಿಲ್ಲ. ನನ್ನ ಟ್ರೈನ್ ಬರೋಕ್ಕೆ ಇನ್ನು 10 ನಿಮಿಷ ಇರೋದು. ಅಂತೂ ಬಂದಿದ್ದೀನಿ ಪ್ಲ್ಯಾಟ್ಫಾರಮ್ ನಂಬರ್ 2 ಮತ್ತು 3ಕ್ಕೆ. ನೀವು ರೈಟ್ ಸೈಡ್ ನೋಡ್ತಿದ್ದೀರಾ ಪ್ಲ್ಯಾಟ್ಫಾರಮ್ ನಂಬರ್ 1. ಈಗ ನಾನು ಪ್ಲ್ಯಾಟ್ಫಾರಮ್ ನಂಬರ್ 2 ನಡ್ಕೊಂಡು ಹೋಗ್ತಿದ್ದೀನಿ. ಯಾಕಪ್ಪ ಅಂದರೆ 3ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಪ್ಯಾಸೆಂಜರ್ಸು. ಸೊ ನಾನು ಹೋಗೋ ಟ್ರೈನ್ಗೆ ಅವರು ವೆಯ್ಟ್ ಮಾಡ್ತಿದ್ದಾರೆ. ನಾನು ಯಾವ ಟ್ರೈನಲ್ಲಿ ಹೋಗ್ತಿದ್ದೀನಿ ಅಂತ ಗೆಸ್ ಮಾಡಿ ಕೆಳಗಡೆ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋನ ನೀವು ಎಲ್ಲಿಂದ ಯಾವ ಊರಿಂದ ನೋಡ್ತಿದ್ದೀರ ಅಂತ ನಿಮ್ಮ ಊರ ಹೆಸ್ರನ್ನ ಕಾಮೆಂಟ್ ಮಾಡಿ. ಯಾಕಂದರೆ ನಮ್ಮ ಫಾಲೋವರ್ಸು, ನಮ್ಮ ಸಬ್ಸ್ಕ್ರೈಬರ್ಸು ಈ ವಿಡಿಯೋ ನೋಡ್ತಿರೋರು ಯಾವ್ಯಾವ ಊರಿಂದ ನೋಡ್ತಿದ್ದೀರ ಅಂತ ತಿಳ್ಕೊಬೇಕಂತ ಆಸೆ ಇದೆ. ಪ್ಲ್ಯಾಟ್ಫಾರಮ್ ನಂಬರ್ 4ರಲ್ಲಿ ಮಂಗಳೂರು, ಯಶವಂತಪುರ, ಕಾರವಾರ ಟ್ರೈನ್ ನಿಂತಿದೆ. ಸೊ ರೇಕ್ ಶೇರ್ ಇದೆ ಆ ಟ್ರೈನ್ಗೆ. ನಾನು ಹೋಗೋ ಟ್ರೈನ್ ಬಂತು ನೋಡಿ. ಈ ಟ್ರೈನ್ ಯಾವುದು ಅಂತ ಗೆಸ್ ಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಬಸ್ ಸ್ಟ್ಯಾಂಡಿಂದ ವೀಡಿಯೋ ಹಾಕ್ಬೇಕಾ ಬೇಡವಾ ಅಂತಲೂ ಕಾಮೆಂಟ್ ಮಾಡಿ.